ಕತೆ ಹೇಳ್ಬೇಕಾ? ಯಾವ ಕತೆ ಹೇಳಿ ನಿಂಗೆ? ಯಾವ್ದಾದ್ರೂ ಸರಿ. ಹೇಳ್ತೀನಿ ಕೇಳು. ಒಂದೂರಲ್ಲಿ ಒಬ್ಬ ಒಳ್ಳೆ ರಾಜ ಇರ್ತಾನೆ. ಆ ರಾಜಂಗೆ ಒಬ್ಳು ಮುದ್ದಾದ ಮಗಳಿರ್ತಾಳೆ. ಆ ಮಗಳು ಹೇಗಿದ್ಲು ಅಂದ್ರೆ ಸೇಮ್ ನಿನ್ನ ಹಾಗೆ ಇದ್ಲು. ಮುದ್ದಾಗಿ ಚಂದವಾಗಿದ್ಲು. ಅವಳ ಬಗ್ಗೆ ಅವನು ತುಂಬ ತುಂಬ ಕನಸುಗಳನ್ನ ಕಟ್ಕೊಂಡಿದ್ದ. ಯಾವಾಗಲೂ ಅವಳ ಭವಿಷ್ಯದ ಬಗ್ಗೆನೇ ಯೋಚನೆ ಮಾಡ್ತಿದ್ದ. ಅವನು ಅವಳ ಬಗ್ಗೆ ಎಷ್ಟು ಕನಸು ಕಾಣ್ತಿದ್ದ ಅಂತಂದ್ರೆ ಅವನ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು, ಅವನ ರಾಜ್ಯಭಾರನೇ ಬಿಟ್ಟು ಯಾವಾಗಲೂ ಅವಳ ಬಗ್ಗೆನೇ ಗಮನಿಸ್ತಿದ್ದ. ಆ ರಾಜನ ಹೆಂಡತಿ ಇದ್ಲಲ್ಲ, ಆ ರಾಜನ ಹೆಂಡತಿ ಯಾವಾಗಲೂ ರಾಜನ ಮೇಲೆ ಕೋಪ ಮಾಡ್ಕೊಳ್ಳೋಳು. ಯಾವಾಗಲೂ ಮಗಳ ಮೇಲೆ ಜಾಸ್ತಿ ಒತ್ತು ಕೊಡ್ತಿರಲ್ಲ. ಯಾಕೆ ತನ್ನ ಬಗ್ಗೆ ಯೋಚನೆ ಮಾಡಲ್ಲ? ನೀವು ಯಾಕೆ ಅವಳ ಬಗ್ಗೆನೇ ಪ್ರೀತಿ ತೋರಿಸ್ತೀರ ಅಂತೆಲ್ಲ ಅನ್ನೋಳು. ಅವನು ಯಾವುದೂ ಅದನ್ನ ಕಿವಿಗೆ ಹಾಕೊಳ್ದೆ ನಿರಂತರವಾಗಿ ಯಾವಾಗಲೂ ಪ್ರೀತಿಸ್ತಿದ್ದ ಅವಳನ್ನ. ಅವಳ ಮದುವೆ ಬಗ್ಗೆ ಎಷ್ಟು ಆಸೆ ಕಟ್ಕೊಂಡಿದ್ದ ಗೊತ್ತಾ? ಅವಳು ದೊಡ್ಡವಳಾದ್ಮೇಲೆ ದೂರದಿಂದ ಒಬ್ಬ ಅದ್ಭುತವಾದ ಯುವರಾಜಿಗೆ ಕರ್ಕೊಬಂದು ಅವಳಿಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದ. ಇಷ್ಟೆಲ್ಲ ಆಸೆ ಕಟ್ಕೊಂಡಿರ್ಬೇಕಾದ್ರೆ ಒಂದಿನ ಅವನ ಮಗಳು ಕತ್ಲಲ್ಲಿ ಕಾಣೆ ಆಗೋದ್ರೆ ಅವನೇನ್ ಮಾಡ್ತಾನೆ ಪುಟ್ಟ? ಅವನೇನ್ ಮಾಡ್ತಾನೆ ಹೇಳು ಪುಟ್ಟ? ಆ ರಾಜ ಏನ್ ಮಾಡ್ತಾನೆ ಹೇಳು? ಪುಟ್ಟ, ರಾಜ ರಾಜ ಏನ್ ಮಾಡ್ತಾನೆ ಹೇಳು? ಆ ರಾಜ ಏನ್ ಮಾಡ್ತಾನೆ ಹೇಳು? ಆ ರಾಜ ಏನ್ ಮಾಡ್ತಾನೆ ಹೇಳು? ಭೈರವಿ, ಆ ರಾಜ ಅಮ್ಮ, ಭೈರವಿ, ಭೈರವಿ ಮಗಳೇ, ಭೈರವಿ! स्वाहा। ओम
ಫಟ್ ಸ್ವಾಹ. ನೀನು ದೇವ್ರು, ನಿನಗೆ ಪೂಜೆ, ನಿನಗೆ ಗುಡಿ, ನಿನಗೆ ಉತ್ಸವ. ನಿನಗೆ ಮಾತ್ರ ಎಲ್ಲ ಬೇಕು. ನೀನು ನಮ್ದವ್ರಿಗೆ ಏನೂ ಇರಬಾರ್ದಲ್ಲ. ನೀನ್ ದೇವ್ರ, ನೀನ್ ದೇವ್ರ. ನೀ ಕುಡಿಬೇಕಾ? ಇಲ್ಲ, ನೀ ಕುಡಿಲಿರ್ಬಾರ್ದು. ನಿನ್ ಜಾಗ ಅದಲ್ಲ, ನಿನ್ ಜಾಗ ಅದಲ್ಲ. ಕಂದ, ಮಗನೇ.